ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಷ್ಟೇ ನಾವು ಒಂದು ಪಾಯಿಂಟ್ ಅನ್ನ ಹೇಳ್ತಾ ಇದ್ವಿ ನಿಮಗೆ, ಅಂದ್ರೆ ಲೋಕಲ್ ಸಪೋರ್ಟ್ ಹೆಂಗಿತ್ತು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ, ನೋಡೋಣ ಹೆಂಗ್ ಸಪೋರ್ಟ್ ಮಾಡಿದ್ರು, ಬ್ಯಾಕಪ್ ಹೆಂಗಿತ್ತು ಈ ಹತ್ಯೆಗೆ ಬಂದಂತಹ ಹಂತಕರಿಗೆ ಅನ್ನೋದ್ರ ಡೀಟೇಲ್ಸ್ ಇದು. ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಥಳೀಯರು ಕುಮ್ಮಕ್ಕು ಕೊಟ್ಟಿದ್ರಾ ಅನ್ನೋ ಅನುಮಾನ ದಟ್ಟಾಗ್ತಿದೆ. ಕೊಟ್ಟಿದ್ರು ಅನ್ನೋದಕ್ಕೆ ಸಾಂದರ್ಭಿಕ ಸಾಕ್ಷಿ ಉತ್ತರ ಇದೆ. ಸುಹಾಸ್ ಒಂಟಿಯಾಗಿರೋದನ್ನ ಖಚಿತಪಡಿಸ್ಕೊಂಡು ದಾಳಿ, ಒಂಟಿಯಾಗಿರ್ಲಿಲ್ಲ ಆಕ್ಚುಲಿ, ಅವರು 5 ಜನ ಇದ್ರು, ಟೋಟಲ್ ಆಗಿ 6 ಜನ ಇದ್ರು, ವೆಪನ್ಸ್ ಇರ್ಲಿಲ್ಲ ಅಂತ. ಎಕ್ಸಾಕ್ಟ್ಲಿ, ನಿರಾಯುಧರಾಗಿದ್ರು ಅನ್ನೋದು ಒಂದು. ಹತ್ಯೆ ಬಳಿಕ ಆರೋಪಿಗಳು ಸ್ಥಳದಿಂದ ಎಸ್ಕೇಪ್ ಆಗೋದಕ್ಕೂ ಕೂಡ ನೆರವನ್ನ ಕೊಡಲಾಗಿದೆ. ಹಂತಕರು ಪರಾರಿಗೆ ಸಹಕರಿಸಿದ್ದ ಬುರ್ಕಾ ಧರಿಸಿದ್ದ ಮಹಿಳೆಯರು ಅಲ್ಲಿ ಸೆಕೆಂಡ್ಸ್ಗಳ ತನಕ ಬಂದು ಮಾತಾಡ್ತಾರೆ ನಿಲ್ಲಿಸ್ಬಿಟ್ಟು. ಆಮೇಲೆ ಇನ್ಫ್ಯಾಕ್ಟ್ ಅವ್ರನ್ನೇನು ಆ ಹಂತಕರನ್ನ ಕಾರೊಳಗೆ ಹಚ್ಚೋ ತನಕ ಕೂಡ ಆ ಮಹಿಳೆಯರು ಇರ್ತಾರೆ ಅಲ್ಲಿ. ಸೊ ಇದು ಒಂದು ವಿಜುವಲ್ ನಾವು ನಿನ್ನೆಯಿಂದ ಕೂಡ ಹೇಳ್ತಾ ಇದ್ವಿ. ಈ ವಿಜುವಲ್ ಜೊತೆಗೆ ಈ ಕೊಲೆಗೂ ಮುಂಚಿನ ಥಿಯರಿ ಏನು, ಕೊಲೆಯಾದ ನಂತರದ ಥಿಯರಿಗಳೇನು ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಸೊ ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ನೋಡಿ, ಅಲ್ಲಿ ಒಂದು ಕೊಲೆಗೆ ಎಷ್ಟು ದೊಡ್ಡ ಬ್ಯಾಕಪ್ ಟೀಮ್ ಇತ್ತು ಅನ್ನೋದಕ್ಕೆ ಈ ಪಿಕಪ್ ವಾಹನವನ್ನು ನೀವು ನೋಡ್ತಾ ಇದ್ದೀರಲ್ಲ, ಅದ್ರ ಬೆಲೆ ಲಕ್ಷಾಂತರ ರೂಪಾಯಿ ಇರುತ್ತೆ. ಹಿಂದೆಯಿಂದ ಒಂದು ಸ್ವಿಫ್ಟ್ ಕಾರು, ಇನ್ನೊಂದು ಕಾರು, 3 ಕಾರದ ಬೆಲೆ ಒಂದು 15ರಿಂದ 20 ಲಕ್ಷ ಖರ್ಚು ಮಾಡಿರೋದು ಒಂದು ಕೊಲೆಗೆ. ಅದಿನ್ನು ಸೀಸ್ ಆಗ್ಬಿಟ್ಟಿರುತ್ತೆ. ಅದಿನ್ನು ಈ ಕೇಸ್ ಇತ್ಯರ್ಥ ಆಗೋ ತನಕ ಕೂಡ ಅದೇನು ಆಚೆಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನು ನಾವು ಒತ್ತೆಯಾಗಿಟ್ಟು ಒಬ್ಬನನ್ನು ಮುಗಿಸ್ತೀವಿ ಅಂದರೆ ಆ ಟೀಮ್ನ ಸಂಪನ್ಮೂಲ ಫಂಡಿಂಗ್ ದೊಡ್ಡ ಮಟ್ಟದಲ್ಲಿ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ತೀರಾ ವೈಯಕ್ತಿಕವಾಗಿ ತಗೊಂಡ್ಬಿಟ್ಟಿರ್ತಾರೆ ಇಂಥ ವಿಚಾರಗಳನ್ನ, ತೂ ಪರ್ಸನಲ್ ಆಗಿ ತಗೊಂಡಿರ್ತಾರೆ. ಅದೇ ತಲೆಗೆ ತಲೆ, ಸೇಡಿಗೆ ಸೇಡು ಅಂತಾರಲ್ಲ, ಅದು ಎಷ್ಟಾದ್ರೂ ಖರ್ಚಾಗ್ಲಿ ನಾವು ಅದನ್ನ ಮುಗಿಸ್ಬಿಡ್ಬೇಕು ಅಂತ. ಆಮೇಲೆ ಇದಕ್ಕೆಲ್ಲ ಫಂಡಿಂಗ್ ಮಾಡೋದಕ್ಕೇನೆ ಟೀಮ್ಸ್ ಇರ್ತವೆ. ನಾನು ಹೇಳೋದು ಬಾಲ ಕಟ್ ಮಾಡಬೇಕಾಗಿರೋದು ಆ ಟೀಮ್ಗಳನ್ನ. ಇವರು ಮೇಲ್ಮೇಲೆ ತನಿಖೆ ಮಾಡಿಬಿಟ್ಟು ಕ್ರೈಮ್ ಸೀನ್ ಇದ್ದಾಗ ಯಾರ್ಯಾರಿದ್ರು ಅವ್ರನ್ನ ಮಾತ್ರ ಅರೆಸ್ಟ್ ಮಾಡ್ತಾರೆ ಹೊರತು ಆ ಬ್ಯಾಕಪ್ ಕೊಟ್ಟವ್ರು ಯಾರು ಅದನ್ನು ತನಿಖೆಯನ್ನ ಮಾಡಲ್ಲ ನೋಡಿ ಅಲ್ಲಿ. ಆಮೇಲೆ ಅವರು ಆ ಮಹಿಳೆಯರು ಬಂದು ಮಾತಾಡಿಸ್ತಾರೆ, ಆ ಕಾರ್ ಹೆಂಗೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರೆ, ಉಳಿದ ಕಾರ್ನೆಲ್ಲ ನಿಲ್ಲಿಸಿ ಈ ಕಾರ್ ಹೋಗೋದಕ್ಕೆ ಅನುವು ಮಾಡಿಕೊಡ್ತಾರೆ. ಆಮೇಲೆ ಅದೇ ಟೈಮ್ಗೆ ಎಸ್ಕೇಪ್ ಪ್ಲಾನು, ಎಕ್ಸಿಕ್ಯೂಷನ್ನು, ಕೊಲೆ, ಇದೆಲ್ಲದ್ರ ಚಿತ್ರೀಕರಣ ಸ್ಟಾರ್ಟಿಂಗ್ ಇಂದ ಇದೆ. ಹೌದು, ಎಲ್ಲ ವಿಜುವಲ್ಸ್ ಇದೆ. ಅದು ಕೂಡ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ. ಈ ವಿಜುವಲ್ಸ್ ಬೇಕು ಅನ್ನೋ ಕಾರಣಕ್ಕೆ ಝೂಮ್ ಇನ್ ಝೂಮ್ ಔಟ್ ಮಾಡಿ ತೆಗೆದಿರೋದೆಲ್ಲ ಇದೆ. ಸಮಾಜಕ್ಕೆ ಕೊಂದವರು ಯಾರು ಅಂತ ಗೊತ್ತಾಗಬೇಕು ಅನ್ನೋದು ಉದ್ದೇಶ.